ಕಾಶ್ಮೀರದ ವಿವಿಧೆಡೆ ಎಸ್ಐಎ ಸ್ಟೇಟ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಉಗ್ರ ಜಾಲದ ಬಗ್ಗೆ ಈ ಸ್ಲೀಪರ್ ಸೆಲ್ಗಳು ಇರ್ತಾವಲ್ಲ ಅವು ಆಕ್ಟಿವೇಟ್ ಆಗಿದೆ. ಅವು ಕೇವಲ ಇನ್ಫಿಲ್ಟ್ರೇಷನ್ ಮಾತ್ರ ಹೆಲ್ಪ್ ಮಾಡ್ತಾ ಇಲ್ಲ, ಅಂದ್ರೆ ಒಳನುಸುಳುವಿಕೆಗೆ ಮಾತ್ರ ಹೆಲ್ಪ್ ಮಾಡ್ತಾ ಇಲ್ಲ, ಇಲ್ಲೂ ವಿಧ್ವಂಸಕ ಕೃತ್ಯಕ್ಕೆ ಪ್ರಯತ್ನಗಳನ್ನು ಪಡ್ತಾ ಇದ್ದಾರಂತೆ. ಒಂದು ಅಶಾಂತ ವಾತಾವರಣವನ್ನು ಸೃಷ್ಟಿ ಮಾಡೋದು ಅನ್ನೋ ಕಾರಣಕ್ಕೆ ಹೀಗಾಗಿ ಅನಂತನಾಗ್ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಸರ್ಚ್ ಆಪರೇಷನ್ ಕೂಡ ಜಾರಿಯಲ್ಲಿದೆ. ಗಡಿಯಲ್ಲಿ ವಿಧ್ವಂಸಕ ಕೃತ್ಯವನ್ನು ಮಾಡೋದು, ಆಮೇಲೆ ಶಾಂತವಾಗಿರುವಂತಹ ಊರುಗಳಲ್ಲಿ ವಿಧ್ವಂಸಕ ಕೃತ್ಯವನ್ನು ಮಾಡೋದರ ಮೂಲಕ ಅಪಾರ ಪ್ರಾಣಹಾನಿ ಮಾಡೋದಕ್ಕೆ ವಿವಿಧ ರೀತಿಯಲ್ಲಿ ಪ್ರಯತ್ನಗಳನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಪಾಕಿಸ್ತಾನ ಸೇನೆ, ಪಾಕಿಸ್ತಾನ ಸರ್ಕಾರ, ISI ಮತ್ತು ಟೆರರಿಸ್ಟ್ ಔಟ್ಫಿಟ್ ಇವಕ್ಕೇನು ಹೆಚ್ಚು ವ್ಯತ್ಯಾಸಗಳಿಲ್ಲ, ಎಲ್ಲವೂ ಒಂದೇ, ಎಲ್ಲವೂ ಕೂಡ ABCD ದರ್ಜೆಯಲ್ಲೇ ಕಾಣಿಸೋದು. ಸೊ D ದರ್ಜೆಯ ಮೂಲಕ A ದರ್ಜೆಯವರು ಆಪರೇಟ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಾಗಿ ಒಳಗಿರುವಂತಹ ಶತ್ರುಗಳನ್ನು ಕೂಡ ಸಮರ್ಥವಾಗಿ ಮಟ್ಟ ಹಾಕೋ ಕೆಲಸವನ್ನು ಆಂಟಿ ಟೆರರಿಸ್ಟ್ ವಿಂಗ್ ಏನು ಕೆಲಸ ಮಾಡುತ್ತೆ, ಸೊ ಅವ್ರು ಮಾಡ್ತಾ ಇದ್ದಾರೆ. ಅವ್ರದ್ದು ಆಪರೇಷನ್ ಜೋರಾಗಿ ನಡೀತಾ ಇದೆ ಅನ್ನೋದ್ರ ಮಾಹಿತಿ ಇದೆ. ಆಮೇಲೆ ವೆಸ್ಟರ್ನ್ ಸೆಕ್ಟರ್ ಇರ್ಬೋದು, ನಾರ್ತನ್ ಸೆಕ್ಟರ್ ಇರ್ಬೋದು, ಇಲ್ಲೆಲ್ಲವೂ ಕೂಡ ಗಡಿ ಪಹರೆ, ಗಸ್ತು, ಪರಿವೀಕ್ಷಣೆ ಎಲ್ಲವನ್ನ ಕೂಡ ಜೋರಾಗಿ ಮಾಡಲಾಗ್ತಾ ಇದೆ ಅನ್ನೋದ್ರ ಮಾಹಿತಿ ಕೂಡ ಸಿಗ್ತಾ ಇದೆ ನಮಗೆ. ಆಮೇಲೆ ಯಾರ್ಯಾರ ಮೇಲೆ ಡೌಟ್ ಬರುತ್ತೆ ಅವರನ್ನು ವಶಕ್ಕೆ ಪಡೆದು ಆ ಚೈನ್ ಲಿಂಕ್ಗಳನ್ನು ಅಥವಾ ಆ ಸಿಂಡಿಕೇಟನ್ನು ಭೇದಿಸೋ ಕೆಲಸವನ್ನು ಕೂಡ ಆರ್ಮಿ ಮಾಡ್ತಾ ಇದೆ, ಇಂಟೆಲಿಜೆನ್ಸ್ ಬ್ಯೂರೋ ಮಾಡ್ತಾ ಇದೆ, ಹಾಗೂ ಗುಪ್ತಚರ ಇಲಾಖೆ ಕೂಡ ಮಾಡ್ತಾ ಇದೆ. ಡೇಟಾ ಕಲೆಕ್ಷನ್, ಇಂಟರ್ಸೆಪ್ಷನ್, ಅಂದರೆ ಎಲ್ಲೆಲ್ಲಿ ಏನೇನು ಮಾಹಿತಿ ಇದೆ, ಟಿಪ್ಗಳು ಯಾವ ರೀತಿ ಸಿಗ್ತಾ ಇದೆ ಅದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿ ಒಟ್ಟಿನಲ್ಲಿ ಏನೇನು ಪಾಸಿಬಿಲಿಟೀಸ್ ಇದೆಯೋ ನಮ್ಮ ಸಾರ್ವಭೌಮತ್ವವನ್ನು ಕಾಪಾಡ್ಕೊಳ್ಳೋದಕ್ಕೆ ಅದೆಲ್ಲವನ್ನು ಕೂಡ ಭಾರತ ಸರ್ಕಾರ ಮಾಡ್ತಾ ಇದೆ. ಬಟ್ ಕೆಲ ಪ್ರಶ್ನೆಗಳು ಇದ್ದಾವೆ. ನಾನು ಆಗಲೇ ಹೇಳಿದ ಹಾಗೆ ಅಮೆರಿಕಾದ ಮಧ್ಯಸ್ಥಿಕೆ ಬೇಕಿತ್ತಾ, ಅವ್ರು ನಮಗೆ ಕಾಮನ್ ಸೆನ್ಸ್ ಪಾಠ ಹೇಳೋದು ಬೇಕಿತ್ತಾ, ಅದು ಸರಿ ಇತ್ತಾ, ಈ ಪ್ರಶ್ನೆಗಳು ಇದ್ದಾವೆ.